ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು BCS 401 ADA ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಮೊದಲಾಗಿ ಮಾಡ್ಯೂಲ್ 1ನಿಂದ ಎಕ್ಸ್ಪ್ಲೇನ್ ಅಸಿಂಪಾಟೋಟಿಕ್ ನೊಟೇಷನ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕ್ವೆಶನ್ಸ್ ಕೇಳ್ತಾರೆ ಪಕ್ಕ. ಇದು ಎಕ್ಸಾಮ್ಗೆ ಬಂದೇ ಬರುತ್ತೆ 10 ಮಾರ್ಕ್ಸಿಗೆ ಅಥವಾ 8 ಮಾರ್ಕ್ಸಿಗೆ. ನೆಕ್ಸ್ಟ್ ಇಲ್ಲಿ ನಾನು ಯಾವುದು ಸ್ಟಾರ್ ಮಾರ್ಕ್ ಮಾಡಿದ್ದೀನೋ, ಸ್ಟಾರಿಂದ ಮಾರ್ಕ್ ಮಾಡಿದ್ದೀನೋ ಇದು ಪಕ್ಕ ಎಕ್ಸಾಮ್ ಬಂದೇ ಬರುತ್ತೆ ಅಂತ ಅರ್ಥ. Next, explain the general plan for analyzing the efficiency of recursive algorithm. Suggest a recursive algorithm to find factorial of number, derive its efficiency ಅಂತ ಕೇಳ್ಬೋದು. ಅಥವಾ ಈ ರಿಕರ್ಸಿವ್ ಬದಲು ನಾನ್ ರಿಕರ್ಸಿವ್ ಆದರೂ ಕೇಳ್ಬೋದು, ನಾನ್ ರಿಕರ್ಸಿವ್ ಆದರೂ ಕೇಳ್ಬೋದು. ವಿತ್ ಅದರದೊಂದು ಎಕ್ಸಾಂಪಲ್ ಅಲ್ಗೋರಿದಮ್ ಅಂತ ಕೇಳ್ಬೋದು. ಅದು 8 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ. ಇಲ್ಲಿ ಟೋಟಲ್ ನಮಗೆ ಎಷ್ಟು ಸಿಕ್ತು? 10 ಟೋಟಲ್ 20 ಮಾರ್ಕ್ಸು. 2ರಲ್ಲಿ 1 ಬರ್ಬೋದು ಪಕ್ಕ, 2ರಲ್ಲಿ 1 ಬರ್ಬೋದು. ನೆಕ್ಸ್ಟ್ 10 + 10 20 ಆದರೂ ಸಿಗ್ಬೋದು ಅಥವಾ 16 ಮಾರ್ಕ್ಸ್ ಆದರೂ ನಮಗೆ ಸಿಗ್ಬೋದು. ನೆಕ್ಸ್ಟ್ ಮಾಡ್ಯೂಲ್ 2ಅಲ್ಲಿ ಬಂದರೆ ಮಾಡ್ಯೂಲ್ 2 ನೋಡೋಣ. ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ದ ಸ್ಟ್ರಾಸನ್ಸ್ ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿರೈವ್ ಇಟ್ಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ. ಇದು ಪಕ್ಕ ಕ್ವೆಶನ್ ಬಂದೇ ಬರುತ್ತೆ 10 ಮಾರ್ಕ್ಸಿಗೆ. ನೆಕ್ಸ್ಟ್ ಡಿಸೈನ್ ಆ್ಯನ್ ಅಲ್ಗೋರಿದಮ್ ಫಾರ್ ಕ್ವಿಕ್ ಸಾರ್ಟ್ ಅಲ್ಗೋರಿದಮ್. ಅದರ ಮೇಲೆ ಒಂದು ಎಕ್ಸಾಂಪಲ್ ಕೇಳ್ಬೋದು. ಕ್ವಿಕ್ ಸಾರ್ಟ್ ಇಲ್ಲಿ ನೋಡ್ಬೋದು ನೀವು, ಕ್ವಿಕ್ ಸಾರ್ಟ್ ಅಥವಾ ಮರ್ಜ್ ಸಾರ್ಟ್. ಕ್ವಿಕ್ ಸಾರ್ಟ್ ಇಲ್ಲ ಅಂದರೆ ಮರ್ಜ್ ಸಾರ್ಟ್. ಈಗ 1Aನಲ್ಲಿ ಸ್ಟ್ರಾಸನ್ಸ್ ಮ್ಯಾಟ್ರಿಕ್ಸ್ ಕೇಳಿದರೆ Bನಲ್ಲಿ ಕ್ವಿಕ್ ಸಾರ್ಟ್ ಆದರೂ ಕೇಳ್ಬೋದು, ಮರ್ಜ್ ಸಾರ್ಟ್ ಆದರೂ ಕೇಳ್ಬೋದು. 10 ಮಾರ್ಕ್ಸಿಗೆ ಟೋಟಲ್ ನಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಥರ್ಡ್ ಮಾಡ್ಯೂಲ್ ಬಂದುಬಿಟ್ಟು ಡಿಸೈನ್ ಆರ್ಸ್ಪೂಲ್ ಅಲ್ಗೋರಿದಮ್, ಅಂದರೆ ಆರ್ಸ್ಪೂಲ್ ಅಲ್ಗೋರಿದಮ್ ವಿತ್ ಎಕ್ಸಾಂಪಲ್. ಇದು ಪಕ್ಕ 10 ಮಾರ್ಕ್ಸಿಗೆ ಕೇಳ್ತಾರೆ, ಬಂದೇ ಬರುತ್ತೆ. ನೆಕ್ಸ್ಟ್ ಡಿಫೈನ್ 2 to 3 ಕಾನ್ಸೆಪ್ಟು, 2 to 3 ಕಾನ್ಸೆಪ್ಟ್ ಹಾಗೂ ಇಲ್ಲಿ ನೋಡ್ಬೋದು ನೀವು 2 to 3 ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ಹೀಪ್ ಸಾರ್ಟ್ನ ಕಾನ್ಸೆಪ್ಟ್ ಆಗಿರ್ಬೋದು. ವಿತ್ ಎಕ್ಸಾಂಪಲ್ ಕೇಳ್ತಾರೆ, 10 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ ನಮಗೆ ಇಲ್ಲಿ 20 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಸಿಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 4 ಬಂದುಬಿಟ್ಟು ಕನ್ಸ್ಟ್ರಕ್ಟ್ ಹಫ್ಮನ್ ಟ್ರೀ ಆ್ಯಂಡ್ ರಿಸಲ್ಟಿಂಗ್ ಕೋಡ್ ಫಾರ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ 10 ಮಾರ್ಕ್ಸಿಗೆ. ಅಂದರೆ ಹಫ್ಮನ್ ಟ್ರೀ ಬಗ್ಗೆ ವಿತ್ ಎಕ್ಸಾಂಪಲ್ ಕ್ವೆಶನ್ ಕೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ನಮಗೆ ಇಲ್ಲಿ ಎಕ್ಸಾಂಪಲ್ ಕೇಳ್ತಾರೆ. ಎನ್ಕೋಡ್ ಅಂದರೆ ಕೊಟ್ಟಿರೋ ಟೆಕ್ಸ್ಟ್ನ ಎನ್ಕೋಡ್ ಮಾಡಿ ಅಥವಾ ಕೊಟ್ಟಿರೋ ಬೈನರಿ ನಂಬರ್ಸ್ನ ಡಿಕೋಡ್ ಮಾಡಿ ಅಂತೇಳಿ ಎಕ್ಸಾಂಪಲ್ ಕೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಬಂದುಬಿಟ್ಟು ಕ್ರುಷ್ಕಲ್. ಇಲ್ಲಿ ನೋಡ್ಬೋದು ನೀವು, ಕ್ರುಷ್ಕಲ್ ಅಲ್ಗೋರಿದಮ್ ಆದರೂ ಕೇಳ್ಬೋದು, ಅಥವಾ ಅಂದರೆ ಕ್ರುಷ್ಕಲ್ ಅಲ್ಗೋರಿದಮ್ ಮೇಲೆ ಅಂದರೆ ಎಕ್ಸ್ಪ್ಲೇನ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ವಿತ್ ಯೂಸಿಂಗ್ ಕ್ರುಷ್ಕಲ್ ಅಲ್ಗೋರಿದಮ್ ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಂತ ಕೇಳ್ತಾರೆ. ಅಥವಾ ಇಲ್ಲಿದೆ ನೋಡಿ ವಾರ್ಷಲ್ಸ್. ಕ್ರುಷ್ಕಲ್ ಇಲ್ಲ ವಾರ್ಷಲ್ಸ್. 1Aನಲ್ಲಿ ನಮಗೆ ಹಫ್ಮನ್ ಕೋಡ್ ಬಂದರೆ 2ನಲ್ಲಿ ಅಂದರೆ 1Bನಲ್ಲಿ ಕ್ರುಷ್ಕಲ್ ಆದರೂ ಬರ್ಬೋದು ಅಥವಾ ವಾರ್ಷಲ್ ಅಲ್ಗೋರಿದಮ್ ಆದರೂ ಬರ್ಬೋದು. ನೆಕ್ಸ್ಟ್ 5th ಮಾಡ್ಯೂಲ್ ನೋಡೋಣ. ಒಂದ್ಸಲಿ ಕ್ವೆಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಬರ್ಬೋದು ಅಂತ. ನೆಕ್ಸ್ಟ್ 5th ಮಾಡ್ಯೂಲ್ ಎಕ್ಸ್ಪ್ಲೇನ್ ಎನ್ ಕ್ವೀನ್ಸ್ ಪ್ರಾಬ್ಲಮ್ ವಿತ್ ಆ್ಯನ್ ಎಕ್ಸಾಂಪಲ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್ ಅಪ್ರೋಚ್. ಇದು ಫಿಕ್ಸ್ ಕ್ವೆಶನ್ ಬಂದೇ ಬರುತ್ತೆ. ಅಂದರೆ 9 ಮತ್ತು 10 ಕ್ವೆಶನ್ಸ್ ಇರುತ್ತೆ 5th ಮಾಡ್ಯೂಲಲ್ಲಿ. 10 ಏನಲ್ಲಾದರೂ ಬರ್ಬೋದು, 9 ಏನಲ್ಲಾದರೂ ಬರ್ಬೋದು. ಅದ್ರ ಜೊತೆಗೆ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಬೈ ಬ್ರಾಂಚ್ ಆ್ಯಂಡ್ ಬೌಂಡ್ ಅಲ್ಗೋರಿದಮ್, ಇದ್ರ ಜೊತೆಗೆ ಇದು ಬಂದೇ ಬರುತ್ತೆ. ಯಾಕಂದರೆ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಇದೇ ಥರ ಪ್ಯಾಟರ್ನ್ ಕೇಳಿದ್ದಾರೆ, ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನಲ್ಲಿ ಸಹ ಇದೇ ಥರ ಪ್ಯಾಟರ್ನ್ ಕೇಳಿದ್ದಾರೆ. ಮೋಸ್ಟ್ಲಿ ಚೇಂಜ್ ಆಗ್ಬೋದು, ಬಟ್ ಎನ್ ಕ್ವೀನ್ಸ್ ಕ್ವೆಶನ್ ಅಂತೂ ಪಕ್ಕ ಇದ್ದೇ ಇರುತ್ತೆ 10 ಮಾರ್ಕ್ಸಿಗೆ. ಟೋಟಲ್ ನಮಗೆ ಸಿಗುವಂಥ ಎಷ್ಟಪ್ಪ ಅಂದರೆ ಇಲ್ಲಿ 10 ಮಾರ್ಕ್ಸು, 10. ಮತ್ತು 4th ಮಾಡ್ಯೂಲಲ್ಲಿ ನಮಗೆ 10 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಎಲ್ಲದರಲ್ಲೂ ಎಲ್ಲ ಮಾಡ್ಯೂಲ್ಸಲ್ಲೂ ನೋಡಿದರೂ ನಮಗೆ ಪಕ್ಕ ಪಾಸ್ ಆಗೇ ಆಗ್ತೀವಿ, ಅದರಲ್ಲಿ ಏನು ಡೌಟೇ ಇಲ್ಲ. ಈ ಕೊಟ್ಟಿರೋ ಕ್ವೆಶನ್ಸನ್ನು ನೀವು ಚೆನ್ನಾಗಿ ಓದಿದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಧನ್ಯವಾದಗಳು.